ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಪ್ಪು ಲೋಹಿತ್. ವೆಲ್ಕಮ್ ಟು ಲಾಗ್ ವಿತ್ ಲೋಹಿತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಒಂದು ಶಿವನ ದೇವಸ್ಥಾನ, ಭಾಳ ಪುರಾತನವಾದಂಥ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು 11ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಬಂದಿದ್ದೀವಿ. ಒಟ್ಟು 24 ಕಂಬಗಳಿಂದ ಕೂಡಿದೆ ಈ ದೇವಸ್ಥಾನ. ಭಾಳ ಅದ್ಭುತವಾಗಿ ಕೆತ್ತಿದ್ದಾರೆ. ಒಂದು ಪುರಾಣ ಹೇಳೋ ಪ್ರಕಾರ ಇದು ಕದಂಬರ ಆಳ್ವಿಕೆಯಲ್ಲಿ ಕಟ್ಟಿದಂಥ ದೇವಸ್ಥಾನ. ಬಟ್ ಇನ್ನು ಕೆಲವೊಂದು ಪುರಾಣ ದಂತಕಥೆಗಳ ಪ್ರಕಾರ ಈ ದೇವಸ್ಥಾನ ಬಂದ್ಬಿಟ್ಟು ಕಲ್ಯಾಣರು ಕಟ್ಟಿರ್ತಕ್ಕಂಥ, ಅಂದರೆ ಕಲ್ಯಾಣ ವಾಸ್ತುಶಿಲ್ಪಿ ಪ್ರಕಾರ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಒಟ್ಟು 3 ಗರ್ಭಗುಡಿಗಳಿದೆ, 3 ಶಿವಲಿಂಗಗಳಿದೆ. ಮತ್ತು ಎಂಟ್ರೆನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಬರ್ತಾ ನೋಡಿದ್ರೆ ಏಕಶಿಲಾ ನಂದಿ ವಿಗ್ರಹ ಇದೆ. ಮತ್ತೆ ಬಹಳಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಗಣೇಶನ ವಿಗ್ರಹ ಕೂಡ ಇದೆ. ಈಗ ಬನ್ನಿ ಎಲ್ಲ ವಿಗ್ರಹಗಳನ್ನ ತೋರಿಸ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ಶಿವನ ವಿಗ್ರಹ. ದೇವಸ್ಥಾನ ಒಳಗೆ ಬರ್ತಿದ್ದಂಗೆ ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು ಶಿವನ ವಿಗ್ರಹ ಇದು. ಬರ್ತಿದ್ದಂಗೆ ಇಲ್ಲಿ ಒಂದು ಶಿವಲಿಂಗ ಕೂಡ ಇದೆ, ಹಂಗೆ ನೋಡ್ಬೋದು. ಅಲ್ಲಿ ಮಹಿಷಾಸುರ ಮರ್ದಿನಿ ಕೆತ್ತಿರೋದು ಇದೆ. ಎದುರುಗಡೆ ಗಣೇಶನ ವಿಗ್ರಹ ಕೂಡ ಇದೆ. ಇಲ್ಲಿ ಒಂದು ಶಿವಲಿಂಗ, ಇಲ್ಲಿ ದೇವಿಯ ವಿಗ್ರಹ ಕೂಡ ಇದೆ. ಈಗ ನಾವು ನೋಡ್ತಿರೋದು ಇದು ಬಲಭಾಗದಲ್ಲಿ, ಅಂದರೆ ದೇವಸ್ಥಾನದ ಬಲಭಾಗದಲ್ಲಿ ಇರ್ತಕ್ಕಂಥ ಶಿವಲಿಂಗ. ಒಂದು ಎಡಭಾಗದಲ್ಲಿ ಆಗಲೇ ತೋರಿಸಿದ್ದು ಎಡಭಾಗದಲ್ಲಿ ಇರ್ತಕ್ಕಂಥ, ಇದು ಬಲಭಾಗದಲ್ಲಿ ಇರ್ತಕ್ಕಂಥ ಶಿವಲಿಂಗ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಇನ್ನೊಂದು ಏಕಶಿಲಾ ವಿಗ್ರಹ, ನಂದಿಯ ವಿಗ್ರಹ. ಅದ್ಭುತವಾಗಿ ಕೆತ್ತಿದ್ದಾರೆ. ಒಂಥರ ಮುಟ್ಟಿದ್ರೆ ಯಾವುದೋ ಚೈನ್ ಮುಟ್ಟಿದಂಗೆ ಆಗುತ್ತೆ, ಅಷ್ಟು ಸೂಕ್ಷ್ಮವಾಗಿರ್ಬೇಕು. ಇದೇ ನಾವು ನೋಡ್ತಿರುವಂಥ ಕದಂಬೇಶ್ವರ ಶಿವಲಿಂಗ. ಇದೇ ಮಧ್ಯಭಾಗದಲ್ಲಿರ್ತಕ್ಕಂಥ ಮೂಲ ವಿಗ್ರಹ ಶಿವಲಿಂಗ. ಬಹಳ ಅದ್ಭುತವಾಗಿ ಕೆತ್ತಿದ್ದಾರೆ ನೋಡಿ. ಸ್ನೇಹಿತರೆ, ನೋಡಿದ್ರಲ್ಲ ಅದ್ಭುತವಾದಂಥ ದೇವಸ್ಥಾನ. ನೀವು ಕೂಡ ಈ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ತಗೊಳ್ಳಿ ಲೊಕೇಶನ್ನು. ಈ ದೇವಸ್ಥಾನ ಬಂದುಬಿಟ್ಟು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ರಟ್ಟಿಹಳ್ಳಿ ಗ್ರಾಮದಲ್ಲಿದೆ. ಈ ರಟ್ಟಿಹಳ್ಳಿ ಬಗ್ಗೆ ಹೇಳ್ಬೇಕಪ್ಪ ಅಂದರೆ, ರಾಷ್ಟ್ರಕೂಟರು ಇದನ್ನು ರಾಷ್ಟ್ರಪಳ್ಳಿ ಅಂತ ಕರೀತಿದ್ರು. ಆ ತದನಂತರದಲ್ಲಿ ಇದು ಬರ್ತಾ ರಟ್ಟಿಹಳ್ಳಿಯಾಗಿ ಬದಲಾಗಿದೆ.
Kanya